ಆಕಾಶವಾಣಿ ಹಾಸನ. ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ. ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ. ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ. ದಿನಚರ್ಯದಲ್ಲಿ ಉದ್ವರ್ತನ ಈ ಕುರಿತು ಇವತ್ತು ವಿಚಾರ ಪ್ರಸ್ತಾಪ ಡಾಕ್ಟರ್ ಅದಿತಿ ಬಿ ಅವರಿಂದ. ನಾನು ಇವತ್ತು ಉದ್ವರ್ತನ ಎಂಬ ಒಂದು ಶರೀರ ಪ್ರಕ್ರಿಯೆ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಇದು ಒಂದು ಮುಖ್ಯವಾದ ಪ್ರಕ್ರಿಯೆ. ಆಯುರ್ವೇದದ ಗ್ರಂಥಗಳಲ್ಲಿ ಉದ್ವರ್ತನ ಎಂಬ ಚಿಕಿತ್ಸಾ ವಿಧಾನವನ್ನು ದಿನಚರ್ಯ ಅಧ್ಯಾಯದಲ್ಲಿ ವಿವರಿಸಿದ್ದಾರೆ. ದಿನಚರ್ಯದಲ್ಲಿ ಹೇಳಿರುವುದರಿಂದ ಪ್ರತಿದಿನ ಮಾಡುವುದು ಉತ್ತಮ. ಬಹು ಮುಖ್ಯವಾಗಿ ಕಫ ಪ್ರಕೃತಿ ಹಾಗೂ ಸ್ಥೂಲಕಾಯರಿಗೆ ಇದು ಉತ್ತಮ ಚಿಕಿತ್ಸೆಯಾಗಿದೆ. ಇದರ ಉಪಯೋಗಗಳು ಏನೆಂದರೆ ಕಫ ಮೇದ ಪ್ರವಿಲಾಯನಂ, ಅಂದರೆ ಶರೀರದ ಕಫ ಮತ್ತು ಬೊಜ್ಜು ಕಡಿಮೆ ಮಾಡುತ್ತದೆ. ಎರಡನೇದಾಗಿ ಅಂಗಗಳ ಸ್ಥಿರತೆಗಾಗಿ ಸಹಾಯವಾಗುತ್ತದೆ. ಮೂರನೇದಾಗಿ ನಮ್ಮ ಚರ್ಮದ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಈ ಪ್ರಕ್ರಿಯೆ ಮನೆಯಲ್ಲೇ ಮಾಡಬಹುದು. ಬೇಕಾಗಿರುವುದು ಕೇವಲ ಔಷಧಿ ದ್ರವ್ಯಗಳ ಪುಡಿ ಹಾಗೂ ನಿಮ್ಮ ಸಮಯ. ಪ್ರಮುಖ ಮಿಶ್ರಣಗಳಾದ ಕೋಲಕುಲತ್ತಾದಿ ಚೂರ್ಣಂ, ತ್ರಿಫಲಾ ಚೂರ್ಣ ಇತ್ಯಾದಿ. ಇದನ್ನು ನಿಮ್ಮ ಮನೆಯ ಹತ್ತಿರದ ಆಯುರ್ವೇದದ ಔಷಧಾಲಯದಿಂದ ಖರೀದಿಸಬಹುದು. ಅಥವಾ ಮನೆಯಲ್ಲೇ ಇರುವ ಹುರುಳಿಕಾಳು, ಬಾರ್ಲಿ, ಹೆಸರು ಕಾಳು 4 ಭಾಗ, ಮೆಂತೆ ಬೀಜ 1 ಭಾಗ ಹಾಗೂ ಸಾಸಿವೆ ಕಾಳು 1/4 ಭಾಗ ತೆಗೆದು ಅದನ್ನು ಪುಡಿ ಮಾಡಿ ಈ ಮಿಶ್ರಣವನ್ನು ಉಪಯೋಗಿಸಬಹುದು. ಪುಡಿಗಳನ್ನು ದೇಹದ ರೋಮಗಳ ವಿರುದ್ಧ ದಿಕ್ಕಿನಲ್ಲಿ ಉಜ್ಜಬೇಕು. ಮುಖ್ಯವಾಗಿ ಹೊಟ್ಟೆ, ತೊಡೆ, ಸೊಂಟ ಭಾಗಗಳು ಮತ್ತೆ ದೇಹದ ಅತಿ ಬೊಜ್ಜು ಇರುವ ಭಾಗಗಳಲ್ಲಿ ಉಜ್ಜುವುದರಿಂದ ಬೊಜ್ಜನ್ನು ಕಡಿಮೆ ಮಾಡಬಹುದು. ಇದನ್ನು ಸ್ಥೂಲಕಾಯರು ಪ್ರತಿದಿನ ಸ್ನಾನಕ್ಕೂ ಮುಂಚೆ 10 ರಿಂದ 20 ನಿಮಿಷ ಮಾಡುವುದು ಉತ್ತಮ. ಈ ಪ್ರಕ್ರಿಯೆಯನ್ನು ವಾತವ್ಯಾಧಿ, ಚರ್ಮರೋಗ, ದುರ್ಬಲ ಹಾಗೂ ಸುಸ್ತು ಇರುವ ವ್ಯಕ್ತಿಗಳು ಮಾಡದೇ ಇರುವುದು ಒಳ್ಳೆಯದು. ಇದನ್ನು ಶೀತ ಋತುಗಳಾದ ಶಿಶಿರ, ಹೇಮಂತ ಋತುಗಳ ಋತುಚರ್ಯದಲ್ಲೂ ವಿವರಿಸಿದ್ದಾರೆ. ಪ್ರತಿ ದಿನಚರ್ಯಕ್ಕೂ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ. ಸೂರ್ಯೋದಯಕ್ಕಿಂತ ಮುಂಚೆ ಏಳುವುದು, ಹಲ್ಲು ಉಜ್ಜುವುದು, ಮಲಮೂತ್ರ ವಿಸರ್ಜನೆ, ವ್ಯಾಯಾಮ, ಕವಲ, ಗಂಡೂಷ, ಅಭ್ಯಂಗ, ಉದ್ವರ್ತನಾ ಸ್ನಾನ ಇತ್ಯಾದಿ ದಿನಚರ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಇವತ್ತಿನ ಜೀವನ ಶೈಲಿಗಳಿಂದ ಬರುವ ಕಾಯಿಲೆಗಳಾದ ಸ್ಥೂಲ ಕಾಯಿಲೆ, ಬಿಪಿ, ಶುಗರ್ ಇತ್ಯಾದಿ ಕಾಯಿಲೆಗಳನ್ನು ದೂರಗೊಳಿಸಬಹುದು. ಕೆಳಗರೆ ಕಾಸರಗೋಡಿನಲ್ಲಿ ಹುಟ್ಟಿ ಬೆಳೆದಿದ್ರೂ ಕನ್ನಡದ ಅಷ್ಟೊಂದು ಪರಿಚಯ ಇಲ್ಲದಿದ್ರೂ ಇಂಗ್ಲಿಷ್ನಲ್ಲೇ ಹಸ್ತಪ್ರತಿಯನ್ನ ಸಿದ್ಧಪಡಿಸಿ ಕನ್ನಡದಲ್ಲಿ ಚಂದವಾಗಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಡಾಕ್ಟರ್ ಅದಿತಿ ಬಿ ಅವರು. ದಿನಚರ್ಯದಲ್ಲಿ ಉದ್ವರ್ತನ ಈ ಕುರಿತು ಮಾತಾಡಿದರು. ಕೆಳಗರೆ ಬ್ರಾಹ್ಮಿ ಮುಹೂರ್ತ ಬಗ್ಗೆ ಅನೇಕರು ಮಾತಾಡೋದಿದೆ ಅಲ್ವಾ. ಈ ಸಮಯದಲ್ಲೇ ಯೋಗಾಸನ ಮಾಡಬೇಕು, ಈ ಸಮಯದ ಸದ್ಬಳಕೆ ಆಗ್ಬೇಕು ಅನ್ಕೊಂಡು ಎಷ್ಟೋ ಜನ ಒತ್ತಾಯ ಮಾಡಿ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಏನಿದು ಬ್ರಾಹ್ಮಿ ಮುಹೂರ್ತ? ಈ ಕುರಿತಂತೆ ಈಗ ವಿಚಾರಗಳು ಡಾಕ್ಟರ್ ನಂದೀಶ್ ಜೆ.ಕೆ. ಅವರಿಂದ. ಆಯುರ್ವೇದ ಗ್ರಂಥಗಳಾದಂತಹ ಚರಕ ಸಂಹಿತ, ಅಷ್ಟಾಂಗ ಹೃದಯ ಮುಂತಾದವು ಉಲ್ಲೇಖಿಸುವ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದರಿಂದ ನಮ್ಮ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳಬಹುದು. ಹಾಗಾದರೆ ಬ್ರಾಹ್ಮಿ ಮುಹೂರ್ತ ಎಂದರೇನು? ಇದನ್ನು ತಿಳಿಯುವುದಾದರೆ ನಾವು ರಾತ್ರಿಯನ್ನು ಸೂರ್ಯಾಸ್ತದಿಂದ ಸೂರ್ಯೋದಯದ ಅವಧಿಯವರೆಗೆ ಎಂದು ಪರಿಗಣಿಸಿದಾಗ ರಾತ್ರಿಯ ಕೊನೆಯ ಪಾದವೇ ಬ್ರಾಹ್ಮಿ ಮುಹೂರ್ತ. ಈ ಕಾಲಕ್ಕೆ ಪಂಚಾಮೃತ ವೇಳೆ ಎಂದು ಪರ್ಯಾಯ ನಾಮವಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಆಗುವ ಬದಲಾವಣೆಗಳು: ಭೂಮಿಯು ಸೂರ್ಯ ಮತ್ತು ಚಂದ್ರನೊಂದಿಗೆ ತನ್ನ ಸಂಬಂಧದ ಸ್ವರೂಪ ಹೇಗಿದೆ ಎಂದರೆ, ಈ ಸಮಯದಲ್ಲಿ ವಾತಾವರಣದಲ್ಲಿರುವ ಆಮ್ಲಜನಕ ಬಹಳ ಶುದ್ಧವಾಗಿರುತ್ತದೆ. ಸೂರ್ಯನು ಆಕಾಶದಲ್ಲಿ ಇನ್ನೂ ಉದಯಿಸಿಲ್ಲವಾದ್ದರಿಂದ ತಂಪನೆಯ ಗಾಳಿ ಬೀಸುತ್ತಿರುತ್ತದೆ ಹಾಗೂ ವಾಯುಮಂಡಲ ಅತಿ ಕಮ್ಮಿ ಮಲಿನತೆ ಹೊಂದಿರುತ್ತದೆ. ಈ ಸಮಯದಲ್ಲಿ ದೊರಕುವ ಆಮ್ಲಜನಕವನ್ನು ಉಸಿರಾಡುವುದರಿಂದ ನಮ್ಮ ಶ್ವಾಸಕೋಶವು ಶುದ್ಧಿಯಾಗಿ ದೇಹದ ಪ್ರಮುಖ ಅಂಗಗಳಿಗೆ ಹೆಚ್ಚಿನ ಆಮ್ಲಜನಕ ದೊರೆಯುತ್ತದೆ. ಇಡೀ ದೇಹವು ಒಂದು ನಿರ್ದಿಷ್ಟ ಅನುಕೂಲಕರ ವಾತಾವರಣದಲ್ಲಿರುತ್ತದೆ. ನಮ್ಮ ದೇಹದಲ್ಲಿನ ಪೀನಲ್ ಗ್ರಂಥಿಯ ಸ್ರವಿಕೆಯಾದ ಮೆಲಟೋನಿನ್ ಎಂದು ಕರೆಯಲ್ಪಡುವ ರಾಸಾಯನಿಕವು ನೈಸರ್ಗಿಕವಾಗಿ ಉತ್ಪಾದನೆಯಾಗುತ್ತದೆ. ಈ ರಾಸಾಯನಿಕವು ನಮ್ಮ ದೇಹದ ಉಷ್ಣತೆ, ಹೃದಯ ಬಡಿತ, ಉದರದ ಆರೋಗ್ಯ, ಕಣ್ಣಿನ ಆರೋಗ್ಯವನ್ನು ಹಿಡಿತದಲ್ಲಿರುತ್ತದೆ. ಸಂಶೋಧನೆಗಳ ಪ್ರಕಾರ ಈ ರಾಸಾಯನಿಕವು
ಪೀನಲ್ ಗ್ರಂಥಿಯು ಬ್ರಹ್ಮ ಮುಹೂರ್ತದಲ್ಲಿ ಗರಿಷ್ಠ ಮಟ್ಟದಲ್ಲಿ ಉತ್ಪಾದನೆಗೊಳಿಸುತ್ತದೆ. ಆದ್ದರಿಂದ ಈ ರಾಸಾಯನಿಕದ ಸದುಪಯೋಗವನ್ನು ಈ ಮುಹೂರ್ತದಲ್ಲಿ ಹೆಚ್ಚು ಮಾಡಿಕೊಳ್ಳಬಹುದು. ಉಪಯೋಗಗಳು: ಈ ಮುಹೂರ್ತದಲ್ಲಿ ಏಳುವುದರಿಂದ ನಿದ್ರಾಹೀನತೆ, ಮಾನಸಿಕ ಖಿನ್ನತೆ, ಮಾನಸಿಕ ಒತ್ತಡ, ಹೃದಯ ಸಂಬಂಧಿ ಕಾಯಿಲೆಗಳು ಇತ್ಯಾದಿಗಳನ್ನು ಹತೋಟಿಯಲ್ಲಿಡಬಹುದು. ಈ ಮುಹೂರ್ತವು ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಪ್ರಾಶಸ್ತ ಮುಹೂರ್ತವಾಗಿದೆ. ಏಕೆಂದರೆ ಈ ಸಮಯದಲ್ಲಿ ಮೆದುಳಿನ ಕೋಶವು ಹೆಚ್ಚು ಸಕ್ರಿಯವಾಗಿ ನೆನಪಿನ ಶಕ್ತಿಯನ್ನು ಚುರುಕುಗೊಳಿಸುತ್ತದೆ. ಆಯುರ್ವೇದ ಗ್ರಂಥ ಹೇಳುವ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ವ್ಯಾಯಾಮ ಮಾಡುವವರ ದೇಹದಲ್ಲಿ ಸಂಜೀವಿನಿ ಶಕ್ತಿ ಸಂಚಾರವಾಗುತ್ತದೆ. ಈ ಅವಧಿಯಲ್ಲಿ ಚಂದ್ರನಿಂದ ಪಡೆದಂತಹ ಆರೋಗ್ಯಕರ ಕಿರಣಗಳು ನಮ್ಮ ಮನಸ್ಸನ್ನು ಪ್ರಸನ್ನಗೊಳಿಸಿ ಆರೋಗ್ಯವನ್ನು ವೃದ್ಧಿಸುತ್ತದೆ ಹಾಗೂ ಸೂರ್ಯನ ಎಳೆಯ ಕಿರಣಗಳು ಚರ್ಮ ವ್ಯಾಧಿಗಳಿಗೆ ಔಷಧವಾಗಿರುತ್ತದೆ. ಚಂಚಲವಾದಂತಹ ಮನಸ್ಸಿಗೆ ಧ್ಯಾನ ಧಾರಣದಿಂದ ಏಕಾಗ್ರತೆ ನೀಡಲು ಇದು ಸೂಕ್ತ ಮುಹೂರ್ತ. ಈ ಮುಹೂರ್ತದಲ್ಲಿ ಮಾಡುವ ಹೋಮ, ಹವನ, ಪೂಜೆ, ಗೃಹ ಪ್ರವೇಶಗಳಾದಂತಹ ಶುಭ ಕಾರ್ಯಗಳು ಸಂಪೂರ್ಣ ಫಲವನ್ನು ನೀಡುತ್ತದೆ. ನಾವು ಆಲಸ್ಯವನ್ನು ಬಿಟ್ಟು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಪುಣ್ಯಕರ್ಮಗಳಲ್ಲಿ ತೊಡಗಿ ಶ್ರೇಯಸ್ಸನ್ನು ಪಡೆದುಕೊಳ್ಳಬೇಕು. ಒಳ್ಳೆ ಮಾಹಿತಿಯನ್ನ ಇದುವರೆಗೆ ತಿಳಿಸಿದವರು ಡಾಕ್ಟರ್ ನಂದೀಶ್ ಜೆ.ಕೆ. ಅವರು. ಶುಂಠಿ ಹಲವರಿಗೆ ಪ್ರಿಯ. ಶುಂಠಿಯಿಂದ ಏನು ಆರೋಗ್ಯದ ಅನುಕೂಲಗಳು ಆಗ್ತವೆ, ಅನಾರೋಗ್ಯದ ನಿವಾರಣೆಗೆ ಪ್ರಯೋಜನ ಆಗ್ತದೆ ಅನ್ನೋದ್ರ ಬಗ್ಗೆ ಇವತ್ತು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ರೆ ಡಾಕ್ಟರ್ ಮುರಳೀಧರ್ ಪಿ ಪೂಜಾರ್ ಅವರು. ಶುಂಠಿ ಸಾಮಾನ್ಯವಾಗಿ ನಾವು ಎಲ್ಲರೂ ಅಡಿಗೆಯಲ್ಲಿ ಬಳಸ್ತೇವೆ. ಇದೊಂದು ಆಹಾರವೂ ಹೌದು ಮತ್ತು ಔಷಧವೂ ಕೂಡ ಹೌದು. ಇದರ ವೈಜ್ಞಾನಿಕ ಹೆಸರು ಜಿಂಜಿಬರ್ ಅಫಿಸಿನಾಲಿಸ್ ಅಂತ ಹೇಳ್ತಾರೆ. ಕರ್ನಾಟಕದ ಪಶ್ಚಿಮ ಘಟ್ಟಗಳ ಸಾಲು ಮತ್ತು ಮಲೆನಾಡಿನಲ್ಲಿ ಇದು ಹೇರಳವಾಗಿ ಬೆಳೆಯಲಾಗ್ತದೆ. ಹಾಸನದಲ್ಲಂತೂ ಇದೊಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆಯಾಗಿದೆ. ಶುಂಠಿಯನ್ನ ಇನ್ನಿತರ ಔಷಧಗಳೊಂದಿಗೆ ಮತ್ತು ಸ್ವತಂತ್ರವಾಗಿ ಕೂಡ ಆರೋಗ್ಯದ ಸಮಸ್ಯೆಗಳಲ್ಲಿ ಉಪಯೋಗಿಸಬಹುದು. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲ ವಯಸ್ಕರಲ್ಲೂ ಇದನ್ನ ಬಳಸಬಹುದಾದಂತಹ ಒಂದು ಆಹಾರ ದ್ರವ್ಯ ಅಂತಾನು ಹೇಳ್ಬಹುದು ಮತ್ತು ಔಷಧ ದ್ರವ್ಯ ಅಂತಾನು ಹೇಳ್ಬಹುದು. ಅದಕ್ಕೆ ಇದನ್ನ ಸಂಸ್ಕೃತದಲ್ಲಿ ಅಂದ್ರೆ ಆಯುರ್ವೇದದಲ್ಲಿ ಇದಕ್ಕೆ ವಿಶ್ವ ಭೇಷಜ ಅಂತ ಕರೀತಾರೆ. ಆರೋಗ್ಯ ಕ್ಷೇತ್ರದಲ್ಲಿ ಅಥವಾ ಚಿಕಿತ್ಸೆ ಕ್ಷೇತ್ರದಲ್ಲಿ ತುಂಬಾ ಹೆಚ್ಚಿನ ವ್ಯಾಪ್ತಿಯನ್ನ ಹೊಂದಿರತಕ್ಕಂತ ಒಂದು ಔಷಧಿ ಇದಾಗಿರೋದ್ರಿಂದ ಇದಕ್ಕೆ ವಿಶ್ವ ಭೇಷಜ ಅಂತ ನಾವು ಕರಿತೀವಿ. ಆರೋಗ್ಯದ ರಕ್ಷಣೆ ಮತ್ತು ರೋಗ ನಿವಾರಣೆಯಲ್ಲಿ ಇದರ ಉಪಯೋಗವನ್ನ ಸ್ವಲ್ಪ ತಿಳ್ಕೊಳ್ಳೋಣಂತೆ. ಸಾಮಾನ್ಯವಾಗಿ ಕಾಣಸಿಗುವ ಗ್ಯಾಸ್ಟ್ರೈಟಿಸ್ ಅಥವಾ ಗ್ಯಾಸ್ಟ್ರಿಕ್ ಕಾಯಿಲೆ ಅಂತಂದೇನ್ ಹೇಳ್ತೀವಿ, ಅದರಲ್ಲಿ ಇದೊಂದು ಸಿದ್ಧ ಔಷಧ. ಇದು 1 ಚಮಚ ಒಣಶುಂಠಿ ಪುಡಿಗೆ 1 ಚಮಚ ಜೇನುತುಪ್ಪ ಮತ್ತು ಒಂದು ಸ್ವಲ್ಪ ಸೈಂಧವ ಲವಣವನ್ನು ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ಸೇರಿಸಿದ್ರೆ ಅಜೀರ್ಣಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳನ್ನ ತಡೆಗಟ್ಟುತ್ತೆ ಮತ್ತು ಆಹಾರ ಜೀರ್ಣಕ್ರಿಯೆ ಉತ್ತಮಗೊಳಿಸುತ್ತದೆ. ಅರ್ಧ ಚಮಚ ಓಮದ ಕಾಳು, ಅರ್ಧ ಚಮಚ ಜೀರಿಗೆ ಪುಡಿ, 1 ಚಮಚ ಉಪ್ಪು ಇವುಗಳನ್ನ ಬಿಸಿ ನೀರಿಗೆ ಸೇರಿಸಿ ಅದಕ್ಕೆ 1 ಚಮಚ ಶುಂಠಿ ಪುಡಿಯನ್ನ ಮಿಶ್ರ ಮಾಡಿ ನಿಂಬೆ ರಸ ಮತ್ತು ಪುದೀನ ರಸವನ್ನು ಸೇರಿಸಿ ಮಧ್ಯಾಹ್ನ ಮತ್ತು ರಾತ್ರಿ ಊಟದಕ್ಕಿಂತ ಮೊದಲು ಸೇವಿಸಿದ್ರೆ ಅನೇಕ ಸಮಸ್ಯೆಗಳು ಸರಿಯಾಗ್ತವೆ. ಇದರಿಂದ ಗ್ಯಾಸ್ಟ್ರಿಕ್ ಕಾಯಿಲೆ ಕೂಡ ಶಮನಗೊಳ್ಳುತ್ತದೆ. ಮತ್ತೊಂದು ಸಾರಿ ಹೇಳ್ತೇನೆ, ಅರ್ಧ ಚಮಚ ಓಮದ ಕಾಳು, ಅರ್ಧ ಚಮಚ ಜೀರಿಗೆ ಪುಡಿ, 1 ಚಮಚ ಉಪ್ಪು ಇವುಗಳನ್ನ ಬಿಸಿ ನೀರಿಗೆ ಸೇರಿಸಿ ಅದಕ್ಕೆ 1 ಚಮಚ ಶುಂಠಿ ಪುಡಿಯನ್ನ ಮಿಶ್ರ ಮಾಡಿ ನಿಂಬೆ ರಸ ಅಥವಾ ಪುದೀನ ರಸವನ್ನು ಸೇರಿಸಿ ಮಧ್ಯಾಹ್ನ ಮತ್ತು ರಾತ್ರಿ ಊಟದಕ್ಕಿಂತ ಮೊದಲು ಸೇವಿಸಿದ್ರೆ ಗ್ಯಾಸ್ಟ್ರಿಕ್ ಕಾಯಿಲೆ ಶಮನಗೊಳ್ಳುತ್ತದೆ ಅಂತ ಅನುಭವಿ ವೈದ್ಯರು ಹೇಳ್ತಾರೆ. ಅರ್ಧ ಚಮಚ ನಿಂಬೆ ರಸದೊಂದಿಗೆ ಒಣ ಶುಂಠಿ ಪುಡಿಯನ್ನ ಸೇರಿಸಿ ಬೆಳಗಿನ ಸಮಯದಲ್ಲಿ ಸೇವಿಸಿದ್ರೆ ಯಾವುದೇ ತರಹದ ಹೊಟ್ಟೆ ನೋವು ಕಡಿಮೆ ಆಗ್ತದೆ. ಹೊಟ್ಟೆ ಚೆನ್ನಾಗಿ ಹಸಿವೆ ಆಗದೆ ಇದ್ದಲ್ಲಿ 1 ಚಮಚ ಒಣಶುಂಠಿಯ ಪುಡಿಯನ್ನ 4 ಚಮಚದಷ್ಟು ಕೊತ್ತಂಬರಿ ಬೀಜವನ್ನ ಸೇರಿಸಿ 4 ಲೋಟ ನೀರಿನಲ್ಲಿ ಕುದಿಸಬೇಕು. ನಂತರ ಅದನ್ನ ಶೋಧಿಸಿ ಕುಡಿಯಬೇಕು. ಮಕ್ಕಳಿಗೆ ಅಜೀರ್ಣವಾದರೆ 5 ಗ್ರಾಂ ಶುಂಠಿಯನ್ನ 1 ಲೋಟ ನೀರಿನಲ್ಲಿ ಕುದಿಸಿ ಕಾಲ್ಭಾಗಕ್ಕೆ ಇಳಿಸಿ ಅರ್ಧ ಹೋಳು ನಿಂಬೆ ರಸ ಸೇರಿಸಿ ರುಚಿಗೆ ತಕ್ಕಷ್ಟು ಕಲ್ಲಸಕ್ಕರೆಯನ್ನ ಹಾಕಿಬಿಟ್ಟು ದಿನಕ್ಕೆ 3 ಬಾರಿ ಊಟಕ್ಕೆ ಮೊದಲು ಒಂದು 3 ರಿಂದ 4 ಚಮಚದಷ್ಟು ಸೇವಿಸಲು ಕೊಡಬೇಕು. ಅದೇ ದೊಡ್ಡವರಲ್ಲಿ ಈ ಔಷಧವನ್ನು ಕಾಲಿಂದ ಅರ್ಧ ಲೋಟದಷ್ಟು ಕೊಟ್ರೆ ಒಳ್ಳೆಯದು. 1 ಲೋಟ ಮಜ್ಜಿಗೆಯಲ್ಲಿ ಅರ್ಧ ಚಮಚ ದಷ್ಟು ಶುಂಠಿ ಪುಡಿಯನ್ನು ಸೇರಿಸಿ ಕುಡಿದ್ರೆ ಹೊಟ್ಟೆ ನೋವು ಶಮನ ಆಗಬಹುದು. ಒಣ ಶುಂಠಿ, ಹಿಪ್ಪಲಿ ಮತ್ತು ಮೆಣಸುಗಳನ್ನು ಸಮ ಪ್ರಮಾಣದಲ್ಲಿ ಪುಡಿ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಅದಕ್ಕೆ ಅರ್ಧದಷ್ಟು ಜೇನುತುಪ್ಪವನ್ನು ಸೇರಿಸಿ ದಿನಕ್ಕೆ 2 ಬಾರಿಯಂತೆ 1 ತಿಂಗಳವರೆಗೂ ನಿರಂತರವಾಗಿ ಸೇವಿಸಿದ್ರೆ ಏನು ಈ ದಮ್ಮು ಕಾಯಿಲೆ ಏನಿದೆ ಅದು ಕೂಡ ಕಡಿಮೆ ಆಗಬಹುದು. ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆಗಳ ಮೊದಲು ಪಾಚನ ಶಕ್ತಿಯನ್ನ ಹೆಚ್ಚಿಸಲು ತ್ರಿಕಟು ಚೂರ್ಣವನ್ನು ಸಾಮಾನ್ಯವಾಗಿ ಬಳಸ್ತೇವೆ. ಶುಂಠಿಯು ಈ ತ್ರಿಕಟು ಚೂರ್ಣದಲ್ಲಿ ಪ್ರಧಾನವಾದಂತಹ ಔಷಧಿ. ಈ ರೀತಿಯಲ್ಲಿ ಶುಂಠಿಯನ್ನ ಆಹಾರ ರೂಪದಲ್ಲಿ ಮತ್ತು ಔಷಧಿ ರೂಪದಲ್ಲಿ 2 ರೂಪದಲ್ಲೂ ಕೂಡ ನಾವು ಯಶಸ್ವಿಯಾಗಿ ಬಳಸಬಹುದು. ಎಲ್ಲ ಉಪಾಯಗಳನ್ನ ವೈದ್ಯರ ಸಲಹೆ ಮೇರೆಗೆ ನೀವು ಪಡೆಯುವುದು ತುಂಬಾ ಸೂಕ್ತ ಅನ್ನೋದು ನಮ್ಮ ಅಭಿಪ್ರಾಯ. ಶುಂಠಿಯ ಬಳಕೆ ಮತ್ತು ಆರೋಗ್ಯದ ರಕ್ಷಣೆಯಲ್ಲಿ ಇದರ ಪ್ರಯೋಜನ ಈ ಕುರಿತು ಇಲ್ಲಿವರೆಗೆ ಮಾತಾಡಿದವರು ಡಾಕ್ಟರ್ ಮುರಳೀಧರ್ ಪಿ ಪೂಜಾರ್ ಅವರು.
ಕೇಳಿದ್ರೆ ಎಷ್ಟೋ ಜನಗಳಿಗೆ ಆಗಿಂದಾಗೆ ಕಫ ಕಟ್ತಾ ಇರುತ್ತೆ, ಒದ್ದಾಡ್ತಾ ಇರ್ತಾರೆ. ಯಾಕೆ ಕಫ ಕಟ್ಟುತ್ತೆ ಮತ್ತು ಏನು ಪರಿಹಾರ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ ಡಾಕ್ಟರ್ ರಚನಾ ಯಾದವರಾಯ್ ಅವರು. ಕಫ ಕಟ್ಟುವಿಕೆಯ ಕಾರಣಗಳನ್ನು ನೋಡುತ್ತಾ ಹೋದರೆ, ಮೊದಲಿಗೆ ಶೀತಕಾಲದಲ್ಲಿ ಪ್ರಕೃತಿಯ ಸಹಜ ಗುಣಗಳಿಂದ ತಂಪಾದ ಆಹಾರ ಖಾದ್ಯಗಳನ್ನು ಸೇವಿಸುವುದರಿಂದ, ಪಾನೀಯ ಸೇವನೆಯಿಂದ, ವೈರಲ್ ಸೋಂಕಿನಿಂದ, ಅಲರ್ಜಿ ಹೀಗೆ ಅನೇಕ ಅನಾರೋಗ್ಯಗಳ ಲಕ್ಷಣವಾಗಿ ದೇಹದಲ್ಲಿ, ಅದುವೇ ಪ್ರಮುಖವಾಗಿ ಎದೆಯ ಭಾಗದಲ್ಲಿ ಕಲುಷಿತ ಕಫ ಉತ್ಪತ್ತಿಯಾಗುತ್ತದೆ ಮತ್ತು ಸಂಗ್ರಹವಾಗುತ್ತದೆ. ಇದರ ಪ್ರಮುಖ ಲಕ್ಷಣಗಳು ನಿರಂತರ ಉಸಿರಾಟದಲ್ಲಿ ತೊಂದರೆ, ಎದೆಯಲ್ಲಿ ಮಲಗಿದಾಗ ಸೊಯ್ ಸೊಯ್ ಶಬ್ದ ಬರುತ್ತದೆ, ಅರ್ಧಂಬರ್ಧ ಉಸಿರು ಬರುತ್ತದೆ, ಕಷ್ಟಕರ ಉಸಿರಾಟ, ಎದೆಯಲ್ಲಿ ಭಾರ, ತಲೆ ಭಾರ, ತಲೆನೋವು, ಆಯಾಸ ಮುಂತಾದವುಗಳೊಂದಿಗೆ ಬಾಯಿಯ ರುಚಿ ಹಾಗೂ ವಾಸನೆಯನ್ನು ಗ್ರಹಿಸುವ ಶಕ್ತಿಯನ್ನು ತಾತ್ಕಾಲಿಕವಾಗಿ ಕಳೆದುಕೊಳ್ಳುತ್ತವೆ. ಈ ಲಕ್ಷಣಗಳಿಗೆ ಪರಿಹಾರವಾಗಿ ಔಷಧ ಸೇವನೆ ಒಂದು ಕಡೆಯಾದರೆ, ಪರಿಣಾಮಕಾರಿಯಾದ ಲಕ್ಷಣಗಳನ್ನು ಕ್ಷೀಣಿಸುವ ಕೆಲವೊಂದು ಮನೆಮದ್ದುಗಳನ್ನು ಪಥ್ಯಗಳನ್ನು ನೋಡೋಣ. ಮೊದಲನೆಯದಾಗಿ, ಶುದ್ಧ ಸಾಸಿವೆ ಎಣ್ಣೆಗೆ 4 ರಿಂದ 5 ಕರ್ಪೂರ ಹಾಕಿ ಹರಳುಪ್ಪು ಸೇರಿಸಿ ಅದನ್ನು ಬಿಸಿ ಮಾಡಿ ನಂತರ 3 ರಿಂದ 4 ನಿಮಿಷ ಎದೆಯ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಹಚ್ಚಿ ಉಜ್ಜಿಕೊಳ್ಳಬೇಕು. ತೈಲದ ಉಷ್ಣತೆ ಹಾಗೂ ಕರ್ಪೂರದ ವ್ಯವಾಯಿ ವಿಕಾಸಿ ಅಂದರೆ ಬೇಗನೆ ಚಲಿಸುವ ಶಕ್ತಿಯಿಂದ ಇದು ನಮ್ಮ ಎದೆಯ ಚರ್ಮ ಹಾಗೂ ಮಾಂಸವನ್ನು ಭೇದಿಸಿ ಶ್ವಾಸಕೋಶಗಳಲ್ಲಿ ಕಟ್ಟಿದ ಕಫವನ್ನು ಕರಗಿಸಲು ಒಂದು ಉತ್ತಮ ಉಪಾಯ. ತಲೆಭಾರ, ತಲೆನೋವು, ಮೂಗು ಕಟ್ಟುವಿಕೆಯಲ್ಲಿ 2 ವಿಳೆದೆಲೆಗಳನ್ನು ತೆಗೆದುಕೊಂಡು 4 ರಿಂದ 6 ಕರಿಮೆಣಸುಗಳನ್ನು ಅದರಲ್ಲಿ ಇಟ್ಟು ಅದನ್ನು ಚೆನ್ನಾಗಿ ಅಗಿದು ಆ ರಸವನ್ನು ಸೇವಿಸಬೇಕು. ಹೀಗೆ ಸೇವಿಸುವುದರಿಂದ ಲಕ್ಷಣಗಳು ಕಡಿಮೆಯಾಗುತ್ತವೆ. ಉಷ್ಣ ಪ್ರಕೃತಿಯುಳ್ಳವರು ಇದನ್ನು ಜಾಗರೂಕತೆಯಿಂದ ಬಳಸಬೇಕು. ಶೀತ ಅತಿಯಾದಾಗ, ಮೂಗು ಸೋರುವಿಕೆ ಇಂತಹ ಲಕ್ಷಣಗಳು ಇದ್ದಾಗ ನಾವು 1 ಗ್ಲಾಸ್ ಹಾಲಿನಲ್ಲಿ ಅರಿಶಿಣವನ್ನು ಹಾಕಿ ಕುದಿಸಿ ಅದನ್ನು ಸೋಸಿ ಬೇಕಾದರೆ ಬೆಲ್ಲವನ್ನು ಸೇರಿಸಿ ಆ ಹಾಲನ್ನು ಕುಡಿಯಬಹುದು. ಇದರ ಜೊತೆಗೆ ಬಿಸಿ ನೀರಲ್ಲಿ ಉಪ್ಪನ್ನು ಸೇವಿಸಿ ಬಾಯಿಯನ್ನು ಮುಕ್ಕಳಿಸಬೇಕು. ಕುಡಿಯಲು ಬಿಸಿ ನೀರು, ಕಷಾಯ, ಕರಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಅಜವೈನ್ ಇಂತಹ ಪದಾರ್ಥಗಳನ್ನು ಸೇವಿಸಬೇಕು. ಉಷ್ಣವಾದ ಆಹಾರವನ್ನೇ ಸೇವಿಸಬೇಕು. ಬೆಚ್ಚಗನೆಯ ಬಟ್ಟೆಯನ್ನು ಧರಿಸಬೇಕು. ಏನನ್ನು ಮಾಡಬಾರದೆಂದು ನೋಡೋಣ. ಶೀತ ಜಲ ಸ್ನಾನ, ತಂಪಾದ ಖಾದ್ಯಗಳಾದ ಐಸ್ ಕ್ರೀಮ್, ಜ್ಯೂಸ್ ಗಳನ್ನು ಕುಡಿಯಬಾರದು. ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಸೇವಿಸಬಾರದು. ಅತಿಯಾಗಿ ಮೊಸರು, ಮಜ್ಜಿಗೆಯನ್ನು ಸೇವಿಸಬಾರದು. ಹೀಗೆ ನಾವು ಆಹಾರದಲ್ಲಿ ಹಿತಮಿತವನ್ನು ಇಟ್ಟುಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಕಫ ಕಟ್ಟೋದು ಹೇಗೆ, ಯಾಕೆ ಮತ್ತು ಪರಿಹಾರ, ಈ ಕುರಿತು ಇಲ್ಲಿವರೆಗೂ ಮಾತಾಡಿದವರು ಡಾಕ್ಟರ್ ರಚನಾ ಯಾದವರಾಯ್ ಅವರು. ಕೇಳುಗರೆ, ಆಮ್ಲಪಿತ್ತ ಕಾರಣ ಮತ್ತು ಲಕ್ಷಣ, ಪರಿಹಾರ ಈ ಕುರಿತಂತೆ ಡಾಕ್ಟರ್ ತ್ರಿಶೂಲ್ ದೇವ್ ಟಿ.ಎ. ಮಾತನಾಡ್ತಾರೆ. ಆಮ್ಲಪಿತ್ತ ಎಂಬುದು ಆಯುರ್ವೇದದಲ್ಲಿ ವಿವರಿಸಲಾದ ಒಂದು ಪಿತ್ತದ ಅಸ್ವಸ್ಥತೆ. ಇದನ್ನು ಆಧುನಿಕ ವೈದ್ಯಶಾಸ್ತ್ರದಲ್ಲಿ ಹೈಪರ್ ಅಸಿಡಿಟಿ ಅಥವಾ ಆಸಿಡ್ ರಿಫ್ಲೆಕ್ಸ್ ಎನ್ನಬಹುದು. ಈ ರೋಗವು ಹೊಟ್ಟೆಯಲ್ಲಿ ಆಮ್ಲದ ಪ್ರಮಾಣ ಹೆಚ್ಚಾದಾಗ ಅಥವಾ ಜೀರ್ಣಕ್ರಿಯೆಯಲ್ಲಿ ಅಸಮತೋಲನ ಉಂಟಾದಾಗ ಎದುರಾಗುತ್ತದೆ. ಪಿತ್ತ ಎಂಬುದು ಆಯುರ್ವೇದದ 3 ಪ್ರಮುಖ ದೋಷಗಳಲ್ಲಿ ಒಂದಾಗಿದೆ. ಇದು ದೇಹದ ಜೀರ್ಣಕ್ರಿಯೆ ಮತ್ತು ಶಕ್ತಿ ನಿಯಂತ್ರಣವನ್ನು ಹೊಂದಿಸುತ್ತದೆ. ಪಿತ್ತದ ಪ್ರಮಾಣ ಸಮತೋಲನದಲ್ಲಿದ್ದಾಗ ಜೀರ್ಣಕ್ರಿಯೆ ಸರಿಯಾಗಿ ನಡೆಯುತ್ತದೆ. ಆದರೆ ಪಿತ್ತ ಅತಿಯಾಗಿ ಹೆಚ್ಚಾದಾಗ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುತ್ತದೆ ಮತ್ತು ಆಮ್ಲದ ಪ್ರಮಾಣವೂ ಹೆಚ್ಚಾಗುತ್ತದೆ. ಇದರಿಂದ ಆಮ್ಲಪಿತ್ತ ಉಂಟಾಗುತ್ತದೆ. ಇದರ ಪ್ರಮುಖ ಕಾರಣಗಳೇನೆಂದರೆ ಅಹಿತಕರ ಆಹಾರ ಸೇವನೆ, ಅತಿಯಾದ ಹುಳಿ, ಖಾರ, ಉಪ್ಪು, ಮಸಾಲೆಯುಕ್ತ ಆಹಾರ ಹಾಗೂ ಜಂಕ್ ಫುಡ್ ಸೇವನೆ, ಅತಿಯಾದ ಚಹಾ, ಕಾಫಿ, ತಂಪು ಪಾನೀಯ, ಆಮ್ಲೀಯ ಪಾನೀಯಗಳ ಸೇವನೆ, ದಿನನಿತ್ಯದ ಆಹಾರವನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳದೇ ಇರುವುದು ಅಥವಾ ಹಸಿವಿಲ್ಲದೆಯೇ ಆಹಾರ ಸೇವಿಸುವುದು, ಅಗತ್ಯಕ್ಕಿಂತ ಹೆಚ್ಚು ಊಟ ಮಾಡುವುದು, ಇದು ಜೀರ್ಣಶಕ್ತಿಗೆ ತೊಂದರೆ ಉಂಟು ಮಾಡುತ್ತದೆ. ಊಟವಾದ ತಕ್ಷಣ ಮಲಗುವುದು ಅಥವಾ ಶಾರೀರಿಕ ಚಟುವಟಿಕೆ ಇಲ್ಲದಿರುವುದು, ಆಲಸ್ಯ, ಹೆಚ್ಚು ಒತ್ತಡ ಮತ್ತು ಮಾನಸಿಕ ಚಿಂತೆ, ಮಾನಸಿಕ ಆಘಾತವು ಪಿತ್ತದ ಅಸಮತೋಲನವನ್ನು ಉಂಟು ಮಾಡುತ್ತದೆ. ಅತಿಯಾದ ಮದ್ಯಪಾನ ಮತ್ತು ಧೂಮಪಾನವು ಜೀರ್ಣಕ್ರಿಯೆಯನ್ನು ಹಾನಿ ಮಾಡುತ್ತದೆ, ಆಮ್ಲ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ರಾತ್ರಿ ನಿದ್ದೆಯ ಕೊರತೆಯೂ ಕೂಡ ಒಂದು ಕಾರಣವೇ. ಆಮ್ಲಪಿತ್ತದ ರೋಗಿಗಳು ತನ್ನಿಚ್ಛೆಯಂತೆ ಪಿತ್ತದ ಔಷಧಿಯನ್ನು ವರ್ಷಾನುಗಟ್ಟಲೆ ತೆಗೆದುಕೊಳ್ಳುತ್ತಿರುವುದು ಕಂಡುಬರುತ್ತದೆ. ಅದರಲ್ಲಿ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಎಂಬ ವರ್ಗದ ಔಷಧಗಳನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದನ್ನು ವೈದ್ಯರ ಸಲಹೆ ಹೊರತು ಹೆಚ್ಚು ಸಮಯ ತೆಗೆದುಕೊಂಡರೆ ಕಿಡ್ನಿ ಹಾಗೂ ಹೃದಯದ ತೊಂದರೆ ಉಂಟಾಗುತ್ತದೆ. ಕೆಲವು ಔಷಧಿಗಳ ನಿರಂತರ ಸೇವನೆ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರಬಹುದು. ಉದಾಹರಣೆಗೆ ಪೇನ್ ಕಿಲ್ಲರ್ಗಳಂತಹ ಔಷಧಿಯ ಸೇವನೆ. ನಿಯಮಿತ ವ್ಯಾಯಾಮದ ಕೊರತೆಯಿಂದ ಅಜೀರ್ಣ
ಮತ್ತು ಆಮ್ಲಪಿತ್ತ ಸಮಸ್ಯೆಗಳು ಉಂಟಾಗುತ್ತದೆ. ಕಡಿಮೆ ನೀರು ಸೇವನೆಯೂ ಕೂಡ ಒಂದು ಕಾರಣವೇ. ಇದರ ಪ್ರಮುಖ ಲಕ್ಷಣಗಳೇನೆಂದರೆ ಎದೆಯಲ್ಲಿ ಉರಿಯುವ ಸಂವೇದನೆ, ಗಂಟಲು ಸುಡುತ್ತದೆ, ಕಹಿ ಅಥವಾ ಹುಳಿತೇಗು, ವಾಕರಿಕೆ ಮತ್ತು ವಾಂತಿ, ಅಜೀರ್ಣತೆ, ಜೀರ್ಣಕ್ರಿಯೆಯಲ್ಲಿ ತೊಂದರೆ, ಹೊಟ್ಟೆ ತುಂಬಿದ ಭಾವನೆ, ರುಚಿಹೀನತೆ, ಹೊಟ್ಟೆಯ ಮೇಲ್ಭಾಗದಲ್ಲಿ ನೋವು ಅಥವಾ ಒತ್ತಡದ ಭಾವನೆ, ಆಯಾಸ, ತಲೆ ತಿರುಗುವಿಕೆ, ಮೈಕೈ ಭಾರ, ಊಟದ ನಂತರ ಬಾಯಲ್ಲಿ ಹುಳಿ ಅಥವಾ ಕಹಿ ರುಚಿ ಉಂಟಾಗುತ್ತದೆ, ದ್ರವಮಲ ವಿಸರ್ಜನೆ, ತಲೆನೋವು, ಅತಿಯಾದ ಬಾಯಾರಿಕೆ, ಹೊಟ್ಟೆಯಲ್ಲಿ ಉರಿಯೂತ, ಜ್ವರ ಅಥವಾ ಉಷ್ಣತೆಯ ಭಾವನೆ. ದೀರ್ಘಕಾಲದ ಆಮ್ಲಪಿತ್ತದ ಪರಿಣಾಮವಾಗಿ ತೂಕವು ಕೂಡ ಕಡಿಮೆಯಾಗುತ್ತದೆ. ಆಮ್ಲಪಿತ್ತವು ಪಿತ್ತದ ಅಸಮತೋಲನದ ಪರಿಣಾಮವಾಗಿದ್ದು ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯ ಸರಿಯಾದ ಬದಲಾವಣೆಯಿಂದ ಇದನ್ನು ನಿಯಂತ್ರಿಸಬಹುದು. ಶತ್ರುಗಳೇ, ಆಮ್ಲಪಿತ್ತಕ್ಕೆ ಕಾರಣ ಮತ್ತು ಲಕ್ಷಣ ಏನೇನಂತ ಅನ್ಕೊಂಡು ಬಹಳ ಸ್ಪಷ್ಟವಾಗಿ ಆಲಿಸಿದರೆ ಪರಿಹಾರ ಏನು ಅಂತ ನಿಮಗೆ ಗೊತ್ತಾಗಿದೆ. ಈ ವಿಚಾರದ ಬಗ್ಗೆ ಇಲ್ಲಿವರೆಗೂ ಮಾತನಾಡಿದವರು ಡಾಕ್ಟರ್ ತ್ರಿಶೂಲ್ ದೇವ್ ಟಿ.ಎ. ಕೇಳಿದ್ರೆ ಬಾಣಂತಿಯರ ಆರೈಕೆ ಈ ಕುರಿತು ಇವತ್ತು ಮಾತನಾಡುತ್ತಿದ್ದಾರೆ ಡಾಕ್ಟರ್ ಕೃತಿ ಜಿ ಭಟ್ ಅವರು. ಸೂತಿಕಾ ಅಥವಾ ಬಾಣಂತಿ ಎಂದರೆ ಆಗ ತಾನೆ ಮಗುವಿಗೆ ಜನ್ಮವಿತ್ತ ಹೆಣ್ಣು. ಮಗುವಿಗೆ ಜನ್ಮ ನೀಡಿದ ದಿನದಿಂದ 45ರಿಂದ 60 ದಿನಗಳವರೆಗೆ ಸೂತಿಕಾ ಪರಿಚರ್ಯ ಅಂದ್ರೆ ಬಾಣಂತಿ ಆರೈಕೆ ಆಕೆಯ ಮುಂದಿನ ದೈಹಿಕ ಹಾಗೂ ಮಾನಸಿಕ ದೃಢತೆ ಹೆಚ್ಚು ಮಾಡುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಆಯುರ್ವೇದದಲ್ಲಿ ಸೂತಿಕಾ ಪರಿಚರ್ಯದ ಮುಖ್ಯ ಗುರಿ ಬಾಣಂತಿಯ ಜಾಠರಾಗ್ನಿ ಪರಿಪಾಲನೆ ಹಾಗೂ ಪೋಷಣೆ. ಮಗುವಿಗೆ ಜನ್ಮ ನೀಡುತ್ತಾ ತಾಯಿಯು ಮರುಜನ್ಮ ಪಡೆಯುತ್ತಾಳೆ ಎಂಬ ಮಾತಿದೆ. ಮಗುವಿಗೆ ಜನ್ಮ ನೀಡುವ ಪ್ರಕ್ರಿಯೆಯಲ್ಲಿ ಹೆಣ್ಣು ತನ್ನ ದೇಹದಲ್ಲಿರುವ ಶಕ್ತಿಯನ್ನು ಮಗುವಿನ ಪೋಷಣೆಗಾಗಿ ಹಾಗೂ ಜನ್ಮ ನೀಡಲು ಧಾರೆ ಎರೆದು ಬಲಹೀನಳಾಗಿರುತ್ತಾಳೆ. ಆದ್ದರಿಂದ ಪಚನ ಶಕ್ತಿಯನ್ನು ಹೆಚ್ಚಿಸಿ ಪೋಷಣೆ ನೀಡುವುದು ಒಂದೆಡೆಯಾದರೆ ಎದೆಹಾಲು ಹೆಚ್ಚುವಂತಹ ಆಹಾರವನ್ನು ನೀಡುವುದು, ಗರ್ಭಾಶಯದಲ್ಲಾಗುವ ಬದಲಾವಣೆಗಳು, ಗಾಯ ಮಾಯುವಿಕೆ, ಗರ್ಭಾಶಯ ಸುಸ್ಥಾನಕ್ಕೆ ಮರಳಲು ಬೇಕಾದಂತಹ ಔಷಧಗಳ ಪ್ರಯೋಗ ಮತ್ತೊಂದೆಡೆ. ಈ ಎಲ್ಲದರ ಕುರಿತಾಗಿ ಸಂಕ್ಷಿಪ್ತವಾಗಿ ನಾನಿಂದು ನಿಮಗೆ ತಿಳಿಸಿಕೊಡಲಿದ್ದೇನೆ. ಆಯುರ್ವೇದದಲ್ಲಿ ಬಾಣಂತಿಯರು ಅತಿಯಾದ ನೀರು ಕುಡಿಯುವುದನ್ನು ನಿಷೇಧಿಸಲಾಗಿದೆ. ಏಕೆಂದರೆ ಈಗಾಗಲೇ ಹೇಳಿರುವಂತೆ ಜಾಠರಾಗ್ನಿ ಮಂದ ಇರುವುದರಿಂದ ಅತಿಯಾದ ನೀರು ಕುಡಿಯುವುದು ಜೀರ್ಣಶಕ್ತಿ ಮತ್ತಷ್ಟು ಹಾಳಾಗುವಂತೆ ಮಾಡುತ್ತದೆ. ಅಗ್ನಿ ಪರಿಪಾಲನೆ ಹಾಗೂ ಪಚನ ಶಕ್ತಿಯನ್ನು ಹೆಚ್ಚಿಸಲು ದಶಮೂಲಾರಿಷ್ಟ, ಜೀರಕಾರಿಷ್ಟ, ಅಭಯಾರಿಷ್ಟದಂತಹ ಔಷಧಗಳ ಪ್ರಯೋಗವನ್ನು ಮಾಡುತ್ತೇವೆ. ಆಹಾರದಲ್ಲಿಯೂ ಮೃದುವಾಗಿ ಬೆಂದ ಅನ್ನದೊಂದಿಗೆ ಜೀರಿಗೆ, ಕಾಳು ಮೆಣಸಿನ ಸಾರು ಕೊಡುವುದು ಉತ್ತಮ. 2 ವಾರಗಳ ನಂತರ ಗರ್ಭಾಶಯದ ಮಾಯುವಿಕೆ ಹಾಗೂ ಸುಸ್ಥಾನಕ್ಕೆ ಮರಳಲು ಕಷಾಯಗಳನ್ನು, ಉದಾಹರಣೆಗೆ ಸುಕುಮಾರ ಕಷಾಯ, ಧನ್ವಂತರ ಕಷಾಯಗಳನ್ನು ದೇಹಕ್ಕನುಗುಣವಾಗಿ ನೀಡುತ್ತೇವೆ. ಇನ್ನು ಎದೆಹಾಲು ಹೆಚ್ಚಿಸಲು ತುಪ್ಪದಲ್ಲಿ ಹುರಿದ ಸಾಂಬಾರು ಈರುಳ್ಳಿ, ಬೆಳ್ಳುಳ್ಳಿ, ಮೆಂತ್ಯ ಸೊಪ್ಪು, ಸಬ್ಬಸಿಗೆ, ನುಗ್ಗೆ ಸೊಪ್ಪು, ಸಜ್ಜಿಗೆ, ಗೋಧಿ ಪಾಯಸದಂತಹ ಆಹಾರ ಸೇವನೆ ಮಾಡಬೇಕು. ಅಭ್ಯಂಗ ಹಾಗೂ ಬಿಸಿ ನೀರಿನ ಸ್ನಾನ ಬಾಣಂತಿಯರ ಆರೈಕೆಯ ಮತ್ತೊಂದು ಅಂಗ. ಬಲಾ ತೈಲದಿಂದ ಅಭ್ಯಂಗ ಮಾಡಿ ನಾಲ್ಪಾಮರ ಅಂದ್ರೆ ವಟ, ಅಶ್ವತ್ಥ, ಉದುಂಬರದಂತಹ ದ್ರವ್ಯಗಳನ್ನು ಸೇರಿಸಿ ಕುದಿಸಿದ ನೀರಿನಿಂದ ಸ್ನಾನ ಮಾಡಿಸಬೇಕು. ಸೂತಿಕಾವಸ್ಥೆಯಲ್ಲಿ ದೈಹಿಕ ಹಾಗೂ ಮಾನಸಿಕವಾಗಿ ಬಲಹೀನವಾಗಿರುವುದರಿಂದ ರೋಗ ರುಜಿನಗಳಿಗೆ ತುತ್ತಾಗಬಲ್ಲ ಎಲ್ಲಾ ಅವಕಾಶಗಳಿರುತ್ತವೆ. ಆದ್ದರಿಂದ ಬಹಳ ನಾಜೂಕಾಗಿ ಕಾಳಜಿಯಿಂದ ನೋಡಿಕೊಳ್ಳಬೇಕಾದದ್ದು ಮನೆಯವರ ಕರ್ತವ್ಯ. ಯಾವುದೇ ಸಮಯದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬಂದಲ್ಲಿ ಹತ್ತಿರದ ಆರೋಗ್ಯ ಕೇಂದ್ರ, ಪ್ರಸೂತಿ ತಜ್ಞರನ್ನು ಕಾಣುವುದು ಉತ್ತಮ. ಕೇಳಿದ್ರೆ ಇದುವರೆಗೆ ಬಾಣಂತಿಯರ ಆರೈಕೆ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಕೃತಿ ಜಿ ಭಟ್ ಅವರು. ಮಕ್ಕಳಲ್ಲಿ ಮಲಬದ್ಧತೆ ಈ ಕುರಿತು ವಿಷಯಗಳನ್ನ ಹಂಚಿಕೊಳ್ತಿದ್ದಾರೆ, ಸಲಹೆಗಳನ್ನ ನೀಡ್ತಿದ್ದಾರೆ ಡಾಕ್ಟರ್ ಶೈಲಜಾ ಯು ರಾವ್ ಅವರು. ಮಕ್ಕಳಲ್ಲಿ ಸರಿಯಾಗಿ ಮೋಷನ್ ಮಾಡದೇ ಇರುವಂತದ್ದು ಅಥವಾ ಕಕ್ಕಸ್ ಅಂತ ಏನ್ ಹೇಳ್ತೀವಿ, ಸಂಡಸ್ ಅಂತ ಏನ್ ಹೇಳ್ತೀವಿ, ಇದನ್ನ ಪ್ರತಿದಿನ ಮಾಡಬೇಕು. ಕೆಲವು ಮಕ್ಕಳು 3-4 ದಿವಸಕ್ಕೊಂದ್ಸರ್ತಿ, ಕೆಲವು ಮಕ್ಕಳು ವಾರಕ್ಕೊಂದ್ಸರ್ತಿ ಮಾಡ್ತಾರೆ ಅಂತ ಹೇಳ್ತಾರೆ. ಮಕ್ಕಳಲ್ಲಿ ಮಲಬದ್ಧತೆ ಇದೆಯಾ ಅಂತ ನಾವು ಹೇಗೆ ಗಮನಿಸಬೇಕು? ದಿವಸ ಬಿಟ್ಟು ದಿವಸ ಮಾಡ್ತಾ ಇದ್ದಾರೆ, ಸರಾಗವಾಗಿ ಹೋಗ್ತಿದೆ, ಏನು ತೊಂದರೆ ಇಲ್ಲ ಅಂತಂದ್ರೆ ಅದನ್ನ ನಾವು ಮಲಬದ್ಧತೆ ಅಂತ ಕರಿಬೇಕಂತಿಲ್ಲ. ಆದ್ರೆ ಮಕ್ಕಳು 2-3 ದಿವಸಕ್ಕೊಂದ್ಸತಿ ಮಾಡ್ತಾ ಇದ್ದಾರೆ, ಮಲ ಏನಿದೆ ತುಂಬಾ ಗಟ್ಟಿಯಾಗಿದೆ, ಆ ಮಲವನ್ನ ಹೊರಗೆ ಕಳಿಸ್ಲಿಕ್ಕೆ ತುಂಬಾ ಕಷ್ಟ ಆಗತ್ತೆ, ಮೋಷನ್ ಮಾಡುವಾಗ ತುಂಬಾ ತೊಂದರೆ ಆಗತ್ತೆ, ನೋವಾಗತ್ತೆ ಮಗುವಿಗೆ. ಹಾಗೆ ಆ ಮಲ ಏನ್ ಹೊರಗ್ ಬರುತ್ತೆ ಅದು ಬಣ್ಣದಲ್ಲಿ ಕೂಡ ಬದಲಾಗಿರುತ್ತೆ, ಕಪ್ಪಾಗಿರುತ್ತೆ, ವಾಸನೆ ಇರುತ್ತೆ.
ಇಂಥದ್ದೆಲ್ಲ ಜೊತೆಗಿದೆ ಅಂತಂದ್ರೆ ನಾವು ಅದನ್ನ ಮಲಬದ್ಧತೆ ಅಂತ ತಿಳ್ಕೊಳ್ಬಹುದು. ಇತ್ತೀಚಿನ ದಿನಗಳಲ್ಲಿ ಈ ಮಲಬದ್ಧತೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಇತ್ತೀಚಿನ ದಿನಗಳ ಮಕ್ಕಳ ಒಂದು ಡಯಟ್ ಏನಿದೆ ಅಥವಾ ಆಹಾರ ಏನಿದೆ, ಜಾಸ್ತಿಯಾಗಿ ಬೇಕರಿ ಐಟಮ್ ತಿನ್ನೋದು. ಬೇಕರಿ ಐಟಮ್ ಅಂತಂದಾಗ ಅದರಲ್ಲಿ ಮುಖ್ಯವಾಗಿ ಮೈದಾದ ಬಳಕೆ. ಈ ಮೈದಾ ಅನ್ನುವಂಥದ್ದು ಅದರಲ್ಲಿ ನಾರಿನಂಶ ಇಲ್ಲವೇ ಇಲ್ಲ. ಹಾಗೇನೆ ಚಾಕ್ಲೇಟ್ ಜಾಸ್ತಿ ತಿನ್ನುವಂಥದ್ದು, ಬಿಸ್ಕಿಟ್ಸ್ ಜಾಸ್ತಿ ತಿನ್ನುವಂಥದ್ದು, ಇವುಗಳಲ್ಲೆಲ್ಲ ಮುಖ್ಯವಾಗಿ ನಾವು ಗಮನಿಸುವುದಾದ್ರೆ ಈ ನಾರಿನಂಶದ ಕೊರತೆ ಅನ್ನುವಂಥದ್ದು ತುಂಬಾ. ನೀರನ್ನು ಕುಡಿಯುವಂಥದ್ದು ಕಡಿಮೆ ಇದ್ದಾಗ ಮಲಬದ್ಧತೆ ಆಗುವಂತ ಸಾಧ್ಯತೆಗಳು ಜಾಸ್ತಿ ಆಟ ಆಡದೆ ಇರುವಂತದ್ದು, ಜಾಸ್ತಿ ಓಡಾಡದೆ ಇರುವಂತದ್ದು. ಸ್ಕೂಲಲ್ಲಿ ಆಟದ ಮೈದಾನ ಇಲ್ಲ, ಮನೆಗ್ ಬಂದ ಮೇಲೇನು ಹೋಮ್ವರ್ಕ್ ಅಥವಾ ಟ್ಯೂಷನ್ ಇವುಗಳಲ್ಲೇ ದಿನ ಇಡೀ ಮಕ್ಕಳು ನಿರತರಾಗ್ಬಿಟ್ಟು ಅವರಿಗೆ ಹೊರಗಡೆ ಆಟ ಆಡುವಂತದ್ದಾಗ್ಲಿ ಫಿಸಿಕಲ್ ಆಕ್ಟಿವಿಟಿ ಆಗ್ಲಿ ಇಲ್ಲದೆ ಇರೋದ್ರಿಂದ ಅದು ಒಂದು ಕೂಡ ಮುಖ್ಯ ಕಾರಣ ಮಲಬದ್ಧತೆಗೆ. ಮಲಬದ್ಧತೆ ಇದ್ದಾಗ ಏನಾಗತ್ತಂದ್ರೆ ತುಂಬಾ ಪ್ರೆಷರ್ ಮಾಡಿ ಅವರು ಮೋಷನ್ ಮಾಡಬೇಕಾದ ಕಾರಣದಿಂದ ಆ ಗುದದ್ವಾರ ಒಡಿಬಹುದು. ಅದಕ್ಕೆ ನಾವು ಫಿಶರ್ ಅಂತ ಹೇಳ್ತೀವಿ, ಏನಲ್ ಫಿಶರ್ ಅಂತ ಹೇಳ್ತೀವಿ. ಆ ತರದ ಸಮಸ್ಯೆ ಆಗ್ಬಹುದು. ಸಾಕಷ್ಟು ಮಕ್ಕಳಿಗೆ ಈ ತರದ ಮಲಬದ್ಧತೆಯ ಜೊತೆಗೆ ಈ ಏನಲ್ ಫಿಶರ್ ನಂತ ಸಮಸ್ಯೆಗಳು ಸಾಮಾನ್ಯವಾಗಿ ನೋಡ್ತೀವಿ. ಹಾಗೆ ಇನ್ನು ಕಂಟಿನ್ಯೂಸ್ ಆಗಿ ಇತ್ತು ಅಂತಂದ್ರೆ ಪೈಲ್ಸ್ ಪ್ರಾಬ್ಲಮ್ ಕೂಡ ಆಗ್ಬೋದು. ಇನ್ನೊಂದು ಮಕ್ಕಳಲ್ಲಿ ಮುಖ್ಯವಾಗಿ ಆಗುವಂತ ಸಮಸ್ಯೆ ಅಂತಂದ್ರೆ ಮಲದ್ವಾರ ಹೊರಗೆ ಬರುವಂತದ್ದು, ನಾವು ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ. ಆ ಸಮಸ್ಯೆ ಉಂಟಾಗತ್ತೆ. ಹಾಗಾಗಿ ಮಲಬದ್ಧತೆಯನ್ನ ಸರಿಯಾದ ಸಮಯಕ್ಕೆ ಗಮನಿಸಿ ಅದಕ್ಕೆ ಚಿಕಿತ್ಸೆ ಕೊಡುವಂತದ್ದು ಅತ್ಯಂತ ಅಗತ್ಯ. ಈ ಮಲಬದ್ಧತೆಯ ನಿವಾರಣೆಯಲ್ಲಿ ಮುಖ್ಯವಾಗಿ ಆಹಾರದಲ್ಲಿ ನಾರಿನಾಂಶ ಇರುವಂತ ಆಹಾರಗಳನ್ನ ಅಂದ್ರೆ ಮುಖ್ಯವಾಗಿ ಹಸಿರು ತರಕಾರಿಗಳು, ಸೊಪ್ಪುಗಳು, ಹಣ್ಣುಗಳು ಇವುಗಳನ್ನೆಲ್ಲ ಸರಿಯಾಗಿ ಮಕ್ಕಳಿಗೆ ತಿನ್ನಿಸ್ಲಿಕ್ಕೆ ಕೊಡಬೇಕು. ಹಾಗೆ ಸರಿಯಾದ ಕಾಲಕ್ಕೆ ಸರಿಯಾಗಿ ಬಿಸಿ ಬಿಸಿಯಾದ ಆಹಾರ ತಗೊಳ್ಳುವಂತಹ ಪದ್ಧತಿಯನ್ನ ಮಕ್ಕಳಲ್ಲಿ ರೂಢಿಸಬೇಕು. ಇದರಿಂದ ಖಂಡಿತ ಮಲಬದ್ಧತೆಯಿಂದ ಅವರು ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಔಷಧಗಳನ್ನು ಹೇಳುವುದಾದ್ರೆ ಅಳಲೆಕಾಯಿ ಅನ್ನುವಂಥದ್ದು ಮಲಬದ್ಧತೆಯನ್ನು ನಿವಾರಿಸಲಿಕ್ಕೆ ತುಂಬಾ ಉತ್ತಮವಾದಂತಹ ಔಷಧ ಆಗಿದೆ. ಹಾಗೆ ಅಳ್ಳೆಕಾಯಿಯ ಪುಡಿ, ಹರಿತಕ್ಕಿ ಚೂರ್ಣ ಸಿಗುತ್ತೆ, ಹರಿತಕ್ಕಿಯ ಮಾತ್ರೆಗಳು ಸಿಗುತ್ತೆ, ಹಾಗೆ ಹರಿತಕ್ಕಿಯ ಲೇಹ ಸಿಗುತ್ತೆ, ಹರಿತಕ್ಕಿ ಕಂಡ ಅಂತ, ಹಾಗೆ ಅಭಯಾರಿಷ್ಟ ಅಂತ ಸಿಗುತ್ತೆ. ಬೇಕಾದಷ್ಟು ಔಷಧಗಳಿದೆ. ಆದ್ರೆ ಆದಷ್ಟು ಔಷಧಗಳಿಗೆ ಮೊರೆ ಹೋಗದೆ ಮಕ್ಕಳ ಜೀವನ ಪದ್ಧತಿಯಲ್ಲಿ ಸರಿಪಡಿಸಿ ಅವರ ಮಲಬದ್ಧತೆಯನ್ನ ನಿವಾರಿಸಬೇಕು. ಮಕ್ಕಳಲ್ಲಿ ಮಲಬದ್ಧತೆ ಈ ಕುರಿತಂತೆ ವಿವರಗಳನ್ನ ಸೊಗಸಾಗಿ ಈ ಸಂದರ್ಭದಲ್ಲಿ ತಿಳಿಸಿದವರು ಡಾಕ್ಟರ್ ಶೈಲಜಾ ಯು ರಾವ್ ಅವರು. ಕೇಳಿದ್ರೆ ಮಧುಮೇಹ ಅನೇಕರಲ್ಲಿ ಪ್ರವೇಶ ಮಾಡಿದೆ. ಎಷ್ಟೋ ಜನ ಆತಂಕನೂ ಪಟ್ಕೊಂಡಿಲ್ಲ, ಬಹಳ ಸಾಮಾನ್ಯವಾದ ಸಮಸ್ಯೆ ಅನ್ನೋ ತರ ಭಾವಿಸಿಕೊಂಡಿದ್ದಾರೆ. ಇದರ ನಿಯಂತ್ರಣಕ್ಕೆ ಸಾಕಷ್ಟು ದಾರಿಗಳಿದಾವೆ ಅಂತ ಅನ್ಕೊಂಡು ಜನ ಗೊತ್ತು ಮಾಡ್ಕೊಳ್ತಾ ಇದಾರೆ, ಅನುಸರಿಸಿದಾರೆ. ಏನೇನು ಉಪಾಯಗಳಿದಾವೆ ಸುಖವಾದ ಜೀವನಕ್ಕೆ ಅಂತ ಅನ್ಕೊಂಡು ಇವತ್ತು ವಿಷಯಗಳನ್ನ ತಿಳಿಸಿದರೆ, ಸಲಹೆಗಳನ್ನ ನೀಡ್ತಿದ್ದಾರೆ ಡಾಕ್ಟರ್ ಶಿವರಾಜ್ ಸುಭಾಷ್ ತಿರ್ಲಾಪುರ ಅವರು. ಮಧುಮೇಹ ಎಂದರೆ ನಮ್ಮ ರಕ್ತದಲ್ಲಿ ಸಕ್ಕರೆ ಮಟ್ಟವು ಸಾಮಾನ್ಯ ಮಟ್ಟಕ್ಕಿಂತ ಅಧಿಕವಾಗಿರುವುದು. ನಮ್ಮ ಶರೀರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಉತ್ಪಾದಿಸದಿದ್ದರೆ ಅಥವಾ ದೇಹವು ಇನ್ಸುಲಿನ್ಗೆ ಸರಿಯಾಗಿ ಪ್ರತಿಕ್ರಿಯೆ ನೀಡದಿದ್ದರೆ ಮಧುಮೇಹ ಉಂಟಾಗುತ್ತದೆ. ಭಾರತವನ್ನು ಮಧುಮೇಹದ ವಿಶ್ವ ರಾಜಧಾನಿ ಎಂದು ಕರೆಯಲಾಗುತ್ತದೆ. ಅದೇ ರೀತಿ ಆಯುರ್ವೇದದಲ್ಲಿ ಹೇಳಿದ ಪ್ರಕಾರ ಕೆಲವು ಮನೆಮದ್ದುಗಳನ್ನ ಇಂದು ನಾವು ತಿಳಿಯೋಣ. ಮಧುಮೇಹ ಆರಂಭಿಕ ಹಂತದಲ್ಲಿ ಪತ್ತೆ ಮಾಡಿ ಚಿಕಿತ್ಸೆ ಪಡೆಯುವುದು ಉತ್ತಮ. ಆದರೆ ಮಧುಮೇಹ ಬರದೇ ಇರುವ ಹಾಗೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಅಂದರೆ ದಿನನಿತ್ಯ ವ್ಯಾಯಾಮ, ವಾಯುವಿಹಾರ, ದಿನನಿತ್ಯದ ಒತ್ತಡ ಜೀವನ ಶೈಲಿಯನ್ನು ಬದಲಾಯಿಸುವುದು ಹಾಗೂ ಆಹಾರದಲ್ಲಿ ಪಥ್ಯ ಮಿಥ್ಯ ಆಹಾರ ಸೇವಿಸುವುದು ಉತ್ತಮ. ಮಧುಮೇಹದಿಂದ ದೇಹದಲ್ಲಾಗುವ ಬದಲಾವಣೆಗಳನ್ನ ಅಳ್ಳಗಳೆದರೆ ಅನೇಕ ಗಂಭೀರ ಕಾಯಿಲೆಗಳು ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತದೆ. ಇದಕ್ಕಾಗಿ ಕೆಲವು ಮನೆಮದ್ದುಗಳನ್ನ ಪ್ರಾರಂಭಿಕ ಹಂತದಲ್ಲೇ ಸೇವಿಸುವುದರಿಂದ ನಾವು ಮಧುಮೇಹದಿಂದ ರಕ್ಷಿಸಿಕೊಳ್ಳಬಹುದು. ಕೆಲ ಮನೆಮದ್ದುಗಳೆಂದರೆ ಸಾಮಾನ್ಯವಾಗಿ ಸಿಗುವ ಮಾವಿನ ಎಲೆ. ಚಿಗುರಿದ ಹಾಗೂ ತಾಜಾವಾಗಿ ಇರುವ ಮಾವಿನ ಎಲೆಗಳನ್ನು ಕನಿಷ್ಠ ನೀರಿನಲ್ಲಿ 15 ನಿಮಿಷ ಕುದಿಸಿ ತಿಳಿ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ನಮ್ಮ ಗ್ಲೂಕೋಸ್ ಲೆವೆಲ್ ಅಂದರೆ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಬಹುದು. ಹಾಗೆಯೇ ಎಲ್ಲರಿಗೂ ತಿಳಿದಂತೆ ನೇರಳೆ ಹಣ್ಣು. ಸಾಮಾನ್ಯವಾಗಿ ಎಲ್ಲರೂ ನೇರಳೆ ಹಣ್ಣು ತಿಂದರೆ ಸಕ್ಕರೆ ಅಂಶ ರಕ್ತದಲ್ಲಿ ಕಡಿಮೆ ಆಗುತ್ತದೆ ಎಂದು ತಿಳಿದಿರುತ್ತಾರೆ. ಆದರೆ ಅದು ತಪ್ಪು. ನೇರಳೆ ಹಣ್ಣಿನ ಬೀಜವನ್ನು ಒಣಗಿಸಿ ಪುಡಿ ಮಾಡಿ 1 ಲೋಟ ಬಿಸಿ ನೀರಿನಲ್ಲಿ ಖಾಲಿ ಹೊಟ್ಟೆಯಲ್ಲಿ ನಿಯಮಿತವಾಗಿ ಸೇವಿಸಬೇಕು. ನೇರಳೆ ಹಣ್ಣಿನ ಬೀಜಗಳಲ್ಲಿ ಹೈಪೋಗ್ಲೈಸಮಿಕ್ ಎಂದರೆ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುವ ಸಾಮರ್ಥ್ಯ ಹೊಂದಿದೆ. ಹಾಗೆ ದಿನನಿತ್ಯ ಅಡಿಗೆಯಲ್ಲಿ ಮೆಂತೆಕಾಳು ಕಹಿ ರಸವಾಗಿ ಇರುತ್ತದೆ. ಇದು ಮಧುಮೇಹ, ಬೊಜ್ಜು, ಕೊಲೆಸ್ಟ್ರಾಲ್ಗೂ ತುಂಬಾ ಉತ್ತಮ. ಮೆಂತೆಕಾಳುಗಳನ್ನ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಸೇವಿಸುವುದು ತುಂಬಾ ಉತ್ತಮ. ಹಾಗೆ ನಿಶಾ ಆಮಲಕಿ ಅಂದರೆ
ನಿಶಾ ಎಂದರೆ ಅರಿಶಿಣ, ಆಮಲಕಿ ಎಂದರೆ ಬೆಟ್ಟದ ನೆಲ್ಲಿಕಾಯಿ. ಎರಡು ಪುಡಿಯನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ 1 ಗ್ಲಾಸ್ ಬಿಸಿ ನೀರಿನಲ್ಲಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು ಅತ್ಯುತ್ತಮ. ಇದು ಸಕ್ಕರೆ ಮಟ್ಟವನ್ನು ಸಮ ಪ್ರಮಾಣದಲ್ಲಿ ಇಡಲು ಸಹಕರಿಸುತ್ತದೆ. ಹಾಗೆಯೇ ಕೊನೆಯದಾಗಿ ಉತ್ತಮ ಆರೋಗ್ಯಕ್ಕಾಗಿ, ದೀರ್ಘಾಯುಷ್ಯಕ್ಕಾಗಿ ಹಾಗೂ ಅಡ್ಡ ಪರಿಣಾಮ ಇಲ್ಲದೆ ಚಿಕಿತ್ಸೆಗಾಗಿ ಎಲ್ಲರೂ ಆಯುರ್ವೇದ ಪದ್ಧತಿಯನ್ನು ಅನುಸರಿಸಿ ಎಂದು ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಋತುಬಂಧ, ವಿಶೇಷವಾಗಿ ಆ ಸಂದರ್ಭದಲ್ಲಿ ಏನೇನು ಲಕ್ಷಣಗಳಿರ್ತವೆ, ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಈಗ ವಿಚಾರಗಳು ಡಾಕ್ಟರ್ ಸ್ಫೂರ್ತಿ ಎಚ್.ಎಸ್. ಅವರಿಂದ. ಹೆಚ್ಚಿನ ಜನರು ಇದನ್ನು ಕಾಯಿಲೆ ಎಂದು ಪರಿಗಣಿಸಿದ್ದಾರೆ, ಆದರೆ ಇದು ನೈಸರ್ಗಿಕ ಜೈವಿಕ ಪ್ರಕ್ರಿಯೆ. ಋತುಬಂಧ ಆಗಲು ಕಾರಣವೆಂದರೆ ಮಹಿಳೆಯರ ಗರ್ಭಕೋಶದಲ್ಲಿ 2 ಅಂಡಾಶಯಗಳು ಇರುತ್ತವೆ. ಈ ಅಂಡಾಶಯಗಳು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಅಂತಹ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತವೆ. ಇಂತಹ ಹಾರ್ಮೋನ್ ಉತ್ಪತ್ತಿಯಲ್ಲಿ ಕುಂಠಿತವಾದಾಗ ಋತುಸ್ರಾವ ನಿಲ್ಲುತ್ತದೆ. ಇದನ್ನು ಋತುಬಂಧ ಎಂದು ಹೇಳುತ್ತಾರೆ. ಈ ಋತುಬಂಧವು 3 ಹಂತಗಳಲ್ಲಿ ಸಂಭವಿಸುತ್ತದೆ. ಮೊದಲನೆಯ ಹಂತ ಸಾಮಾನ್ಯವಾಗಿ ಋತುಬಂಧಕ್ಕೆ ಹಲವಾರು ವರ್ಷಗಳ ಮೊದಲು ಪ್ರಾರಂಭವಾಗುತ್ತದೆ. ಈ ಸಂದರ್ಭದಲ್ಲಿ ಅಂಡಾಶಯಗಳು ಕಡಿಮೆ ಈಸ್ಟ್ರೋಜನ್ ಉತ್ಪಾದನೆ ಮಾಡಿದಾಗ ಮೊಟ್ಟೆ ಬಿಡುಗಡೆ ಕೂಡ ಕಡಿಮೆಯಾಗುತ್ತದೆ. ಈ ಹಂತದ ಕೊನೆಯಲ್ಲಿ ಈಸ್ಟ್ರೋಜನ್ ವೇಗವಾಗಿ ಕುಸಿಯುತ್ತದೆ. ಇದನ್ನು ಪೆರಿಮೆನೋಪಾಸ್ ಎಂದು ಹೇಳುತ್ತೇವೆ. ಮುಟ್ಟು ನಿಂತ 1 ವರ್ಷ ಅವಧಿಯನ್ನು ನಾವು ಋತುಬಂಧದ ಅವಧಿ ಎಂದು ತಿಳಿಸುತ್ತೇವೆ. ಪ್ರತಿ ತಿಂಗಳು ಆಗುತ್ತಿದ್ದ ಋತುಸ್ರಾವ 2-3 ತಿಂಗಳಿಗೊಮ್ಮೆ ಆಗಲು ಪ್ರಾರಂಭಿಸುತ್ತದೆ. ಕೊನೆಗೆ ಅಂತಿಮವಾಗಿ ನಿಲ್ಲುತ್ತದೆ. ಈ ಹಂತವನ್ನು ಪೋಸ್ಟ್ ಮೆನೋಪಾಸ್ ಎಂದು ಹೇಳುತ್ತೇವೆ. ಈಸ್ಟ್ರೋಜನ್ ಕೊರತೆಯಿಂದ ಹಲವಾರು ಲಕ್ಷಣಗಳು ಕಂಡುಬರುತ್ತವೆ. ಅವುಗಳೆಂದರೆ ರಾತ್ರಿ ಬೆವರುವಿಕೆ, ಚಳಿ, ನಿದ್ರಾಹೀನತೆ, ಮನಸ್ಥಿತಿಯಲ್ಲಿ ಬದಲಾವಣೆ, ತೂಕ ಹೆಚ್ಚುವುದು, ಯೋನಿ ಶುಷ್ಕತೆ, ಸಂಭೋಗದ ಸಮಯದಲ್ಲಿ ನೋವು, ಮೂಳೆಗಳ ಸವೆತ, ಮೂತ್ರಾಶಯ ತೊಂದರೆಗಳು ಕಂಡುಬರುತ್ತವೆ. ಆದರೆ ಮಹಿಳೆಯರು ಹೇಳಿಕೊಳ್ಳಲು ಹಿಂಜರಿಯುತ್ತಾರೆ. ಇದರಿಂದ ದಿನನಿತ್ಯ ಕರ್ತವ್ಯ ಕೂಡ ಕುಂಠಿತವಾಗುತ್ತದೆ. ಅಲ್ಲದೆ ಈ ಸಮಯದಲ್ಲೂ ಕೂಡ ಕ್ಯಾಲ್ಸಿಯಂ, ಐರನ್, ಪ್ರೋಟೀನ್, ವಿಟಮಿನ್ ಅಂಶಗಳು ಕಡಿಮೆಯಾಗುತ್ತವೆ. ಇಂತಹ ಅಂಶಗಳನ್ನು ನಾವು ಆಹಾರ ದ್ರವ್ಯಗಳ ಮೂಲಕ ಹೆಚ್ಚಿಸಿಕೊಳ್ಳಬಹುದು. ಅವುಗಳೆಂದರೆ ಕ್ಯಾಲ್ಸಿಯಂ ಕೊರತೆಗಾಗಿ ನೀವು ರಾಗಿ, ನುಗ್ಗೆ ಸೊಪ್ಪು, ಹಾಲು, ಮಜ್ಜಿಗೆಯನ್ನು ಉಪಯೋಗಿಸಬಹುದು. ಪ್ರೋಟೀನ್ ಕೊರತೆಗಾಗಿ ಹೆಸರುಕಾಳು, ಮೊಟ್ಟೆ, ಬಾದಾಮಿ ಅವುಗಳನ್ನು ಉಪಯೋಗಿಸಬಹುದು. ವಿಟಮಿನ್ ಡಿ ಕೊರತೆಗಾಗಿ ಮೀನು, ಅಣಬೆಗಳನ್ನು ಉಪಯೋಗಿಸಬೇಕು. ವಿಟಮಿನ್ ಡಿ ಏನಕ್ಕೆ ಮುಖ್ಯವೆಂದರೆ ಕ್ಯಾಲ್ಸಿಯಂ ಅಬ್ಸರ್ಪ್ಷನ್ ಆಗುವುದು ವಿಟಮಿನ್ ಡಿ ಮೂಲಕವೇ. ಸೊ ನೀವು ಹೆಚ್ಚು ವಿಟಮಿನ್ ಡಿ ಬಗ್ಗೆ ಮುಖ್ಯವಾಗಿ ಗಮನವನ್ನ ಹರಿಸಬೇಕು. ಹೀಗೆ ಮಾಡುವುದರಿಂದ ಲಕ್ಷಣಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ. ಇದುವರೆಗೆ ಋತುಬಂಧ ಸಮಸ್ಯೆಯನ್ನ ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದವರು ಡಾಕ್ಟರ್ ಸ್ಫೂರ್ತಿ ಎಚ್.ಎಸ್. ಅವರು. ಉದ್ಯೋಗದಲ್ಲಿ ಉದ್ವೇಗ ವಿಷಯ ಚೆನ್ನಾಗಿದೆ. ಇವತ್ತು ತುಂಬಾ ಜನ ಅನುಭವಿಸ್ತಿದ್ದಾರೆ. ಈ ಕುರಿತು ಮಾತಾಡ್ತಿದ್ದಾರೆ ಡಾಕ್ಟರ್ ಮುರಳೀಧರ್ ಪಿ ಪೂಜಾರ್ ಅವರು. ಇಂದಿನ ನಾಗರಿಕತೆಯಲ್ಲಿ ಮನುಷ್ಯ ಉದ್ಯೋಗ ಮಾಡೋದು ತುಂಬಾ ಅವಶ್ಯಕವಾಗಿದೆ. ತನ್ನ ಜೀವನವನ್ನ ನಡೆಸಬೇಕಾದ್ರೆ ಮನುಷ್ಯ ಯಾವುದಾದ್ರೂ ಒಂದು ಉದ್ಯೋಗವನ್ನ ಅವಲಂಬಿಸಲೇಬೇಕು. ಅದು ಕಾರ್ಖಾನೆಯಲ್ಲಾಗಬಹುದು ಅಥವಾ ಯಾವುದಾದ್ರೂ ಒಂದು ವ್ಯಾಪಾರ ಕೂಡ ಇರಬಹುದು. ಒಟ್ಟಿನಲ್ಲಿ ಒಂದು ಉದ್ಯೋಗವನ್ನ ಮಾಡಲೇಬೇಕಾಗತ್ತೆ. ಆ ಸಮಯದಲ್ಲಿ ಸಮಾಜದ ಇತರ ವ್ಯಕ್ತಿಗಳೊಡನೆ ಸಂಪರ್ಕವನ್ನು ಹೊಂದಬೇಕಾಗ್ತದೆ. ಇತರರ ಮಾನಸಿಕ ಸ್ಥಿತಿಗೆ ಅನುಗುಣವಾಗಿ ಕೆಲಸ ಮಾಡಬೇಕಾಗ್ತದೆ. ಇಂತಹ ಸಂದರ್ಭಗಳಲ್ಲಿ ಮಾನಸಿಕ ಬಲವನ್ನು ಹೆಚ್ಚಿಸಿಕೊಳ್ಳುವುದು ಮತ್ತು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಂಡು ಮನಸ್ಸನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ತುಂಬಾ ಅವಶ್ಯಕವಾದದ್ದು. ಮಾನಸಿಕ ಬಲ ಕಡಿಮೆ ಇದ್ದರೆ ಅಥವಾ ಮಾನಸಿಕ ಅಸಮತೋಲನ ಉಂಟಾದರೆ ಮನುಷ್ಯ ಉದ್ವೇಗದಿಂದ ಬಳಲ್ತಾನೆ. ಉದ್ವೇಗಕ್ಕೆ ಮೂಲ ಕಾರಣ ಒತ್ತಡ. ಇತ್ತೀಚಿನ ಒಂದು ಅಂಕಿಅಂಶಗಳ ಪ್ರಕಾರ ಪ್ರತಿ 5 ಜನರಲ್ಲಿ ಒಬ್ಬರು ಈ ಉದ್ವೇಗದಿಂದ ಬಳಲ್ತಿದ್ದಾರೆ ಅಂತ ಹೇಳಲಾಗುತ್ತೆ. ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ ಮೇಲಧಿಕಾರಿಗಳಿರ್ತಾರೆ ಮತ್ತು ಸಹೋದ್ಯೋಗಿಗಳಿರ್ತಾರೆ. ಕೆಲಸವನ್ನ ಎಲ್ಲರೂ ಸಮಾನವಾಗಿ ಹಂಚಿಕೊಂಡು ನಿರ್ವಹಿಸಬೇಕು. ಒಂದೇ ಕೆಲಸವನ್ನ ಹಲವಾರು ಬಾರಿ ಮಾಡ್ತಾ ಹೋದ್ರೆ ಅಥವಾ ದೊಡ್ಡ ಕೆಲಸವನ್ನ ಕಡಿಮೆ ಸಮಯದಲ್ಲಿ ಮಾಡ್ತೇನೆ ಅಂತ ನಿರ್ಧಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಅನೇಕ ಬಾರಿ ಉದ್ವೇಗ ಉಂಟಾಗ್ತದೆ. ಕೆಲಸದ ಬಗ್ಗೆ ತರಬೇತಿ ಇರಬೇಕು. ತರಬೇತಿಯನ್ನು ಪಡೆದಾಗ ಈ ಒಂದು ಉದ್ಯೋಗದಲ್ಲಿ ಇರತಕ್ಕಂಥ ಉದ್ವೇಗ ಕಡಿಮೆ ಆಗ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ರೆ ಉದ್ವೇಗ ಕಡಿಮೆ ಆಗ್ತದೆ. ಮನೆ ಸಮಸ್ಯೆ ಮತ್ತು ಉದ್ಯೋಗವನ್ನು ಏಕಕಾಲದಲ್ಲಿ ಸಮದೂಗಿಸುವುದು ಇದರಿಂದ ಸಹಿತ ಉದ್ವೇಗ ಉಂಟಾಗ್ತದೆ. ಇವುಗಳೊಂದಿಗೆ ಹೆಚ್ಚು ಶಬ್ದವಿರುವ ಪ್ರದೇಶದಲ್ಲಿ ಕೆಲಸ ಮಾಡಿದ್ರೆ ಅನೇಕ ಬಾರಿ ಉದ್ವೇಗ ಉಂಟಾಗ್ತದೆ. ನಮ್ಮ ಕೆಲಸದ ಮೇಲೆ ಹಿಡಿತವಿಲ್ಲದಿರುವುದು ಮತ್ತು ಕೆಲಸದಲ್ಲಿ ಏನಾದರೂ ತೊಂದರೆ ಉಂಟಾದಾಗ ಯಾರದು ಸಲಹೆಯನ್ನ ಪಡೆಯಲಿಲ್ಲ ಅಂತಂದ್ರೆ ನಮಗೆ ಖಂಡಿತ ಉದ್ವೇಗ ಉಂಟಾಗ್ತದೆ.
ಉದ್ವೇಗದ ಸಂದರ್ಭದಲ್ಲಿ ಕೆಲವು ಲಕ್ಷಣಗಳು ಉಂಟಾಗ್ತವೆ. ಅವೇನಂತಂದ್ರೆ ಮನಸ್ಸಿನ ಏಕಾಗ್ರತೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಹಿಂಜರಿಕೆ ಉಂಟಾಗ್ತದೆ. ಬೇಗನೆ ಸಿಟ್ಟಿಗೆ ಹೇಳ್ತೇವೆ ನಾವು. ಕೆಲಸ ಮಾಡಲಿಲ್ಲ ಅಂದ್ರೂ ಶ್ರಮ ಆದಂತೆ ತೋರಿಸ್ತದೆ. ಆಮೇಲೆ ನಿದ್ರಾಹೀನತೆ, ದುಶ್ಚಟಗಳಿಗೆ ದಾಸನಾಗ್ತಾನೆ ಮನುಷ್ಯ. ಉತ್ತೇಜಕ ಪದಾರ್ಥಗಳ ಅತಿ ಸೇವನೆ ಮತ್ತು ಅವಲಂಬನೆ ಉಂಟಾಗ್ತದೆ. ಇದು ಇನ್ನೂ ಹೆಚ್ಚಾದ್ರೆ ಹೃದಯದ ತೊಂದರೆ ಉಂಟಾಗಬಹುದು, ಪಚನದ ತೊಂದರೆ ಉಂಟಾಗಬಹುದು. ಉದ್ಯೋಗಿಗೆ ಉದ್ವೇಗ ಕಂಡು ಬಂದ್ರೆ ಅವನನ್ನ ಕರೆದು ಉದ್ವೇಗಕ್ಕೆ ಕಾರಣ ಮತ್ತು ಅದರಿಂದ ಹೊರಬರಲು ಸೂಕ್ತ ಸಲಹೆ ಮತ್ತು ಸೂಚನೆಗಳನ್ನ ನೀಡಬೇಕು. ಅಥವಾ ತೊಂದರೆ ಇರುವವರೇ ಹಿರಿಯರ ಬಳಿ ಹೋಗಿ ಸಲಹೆ ಪಡೆಯುವುದು ಸೂಕ್ತ. ಸಹೋದ್ಯೋಗಿಗಳೊಂದಿಗೆ ಚರ್ಚಿಸಿ ಸಲಹೆ ಪಡೆದುಕೊಳ್ಳಬೇಕು. ಉದ್ವೇಗಕ್ಕೆ ನೀವೇ ಕಾರಣರಾಗಿದ್ದಲ್ಲಿ ಇದರಿಂದ ಹೊರಬರಲು ನೀವೇ ಪ್ರಯತ್ನಿಸಬೇಕು. ಯಾವುದೇ ಕೆಲಸವನ್ನು ಮಾಡುವಾಗ ಪೂರ್ವ ಯೋಜನೆ ಇರಬೇಕು. ಪ್ರತಿದಿನವೂ ನಾವು ಕೆಲಸಕ್ಕೆ ಬರುವಾಗ ನಾವು ಮಾಡುವ ಕೆಲಸ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗುತ್ತದೆ ಎಂಬುದನ್ನ ನಿರ್ಧರಿಸಬೇಕು. ಇದರೊಂದಿಗೆ ಇನ್ನೊಂದು ಉಪಾಯವೇನೆಂದರೆ ಮನರಂಜನೆ. ಉದ್ಯೋಗದ ಮಧ್ಯೆಯೂ ಹಾಸ್ಯ ಚಟಾಕೆ ಅಥವಾ ಗೀತ ಗಾಯನಗಳಿಂದ ನಮ್ಮ ಮನಸ್ಸನ್ನ ಚೇತರಿಸಿಕೊಂಡು ನಂತರ ಕಾರ್ಯಪ್ರವೃತ್ತರಾಗಬೇಕು. ಕಾರ್ಯದ ಮಧ್ಯೆ ಊಟಕ್ಕೆ ಸಮಯವಿರುತ್ತದೆ. ಆ ಸಮಯದಲ್ಲಿ ಊಟವನ್ನು ತಪ್ಪದೇ ಮಾಡಬೇಕು. ಯಾವುದೇ ತಪ್ಪನ್ನು ಮಾಡಿದರೆ ಬಯದೆ ತಪ್ಪನ್ನ ತಿದ್ದಿ ಪ್ರೋತ್ಸಾಹಿಸಬೇಕು. ಧೂಮಪಾನ ಮತ್ತು ಮದ್ಯಪಾನಗಳಿಂದ ದೂರವಿರುವುದು ಸೂಕ್ತ. ಉತ್ತೇಜನ ಸೇವನೆಗಳ ವರ್ಜ್ಯ ಇದ್ರೆ ತುಂಬಾ ಒಳ್ಳೆಯದು. ರಿಲ್ಯಾಕ್ಸ್ ಆಗೋದನ್ನ ಕಲಿಬೇಕು. ವಾಕಿಂಗ್, ಜಾಗಿಂಗ್ ಅಥವಾ ಲಘು ವ್ಯಾಯಾಮಗಳನ್ನ ಅಳವಡಿಸಿಕೊಳ್ಳಿ. ಯೋಗ ಮತ್ತು ಧ್ಯಾನ ತುಂಬಾ ಒಳ್ಳೆಯದು. ಆಯುರ್ವೇದ ಚಿಕಿತ್ಸೆಗಳಾದ ಶಿರೋಧಾರ, ಶಿರೋಬಸ್ತಿ ತುಂಬಾ ಸಹಾಯಕವಾಗ್ತವೆ. ಇದರ ಜೊತೆಗೆ ಒಂದೆಲಗ, ಅಶ್ವಗಂಧ, ತುಳಸಿ ಇವುಗಳನ್ನ ಔಷಧ ರೂಪದಲ್ಲಿ ವೈದ್ಯರ ಸಲಹೆ ಮೇಲೆ ಪಡೆದ್ರೆ ಈ ಉದ್ಯೋಗದಲ್ಲಿ ಉದ್ವೇಗದಿಂದ ಹೊರಬರಲು ಸಾಧ್ಯವಾಗ್ತದೆ. ಕೆಳಗರೆ ಉದ್ಯೋಗದಲ್ಲಿ ಉದ್ವೇಗ ಈ ಕುರಿತು ಮನವರಿಕೆ ಮೂಡಿಸಿದವರು ಡಾಕ್ಟರ್ ಮುರಳೀಧರ್ ಪಿ ಪೂಜಾರ್. ಉದ್ವೇಗದಿಂದ ಹೇಗೆ ಹೊರಗಡೆ ಬರಬೇಕನ್ನೋದ್ರ ಬಗ್ಗೆ ವಿಚಾರಗಳನ್ನ ಈ ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡಿದರು. ಇದುವರೆಗೆ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಮೂಡಿಬಂತು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರು ಹಳ್ಳ, ಹಾಸನ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ.